चलिए अगली खबर का आप सीधा रुख कर लेते हैं। कर्नाटक राज्य सरकारी कर्मचारी संघ रायबाग शाखा की वर्ष 2024 और 25 की वार्षिक आम बैठक शनिवार को रायबाग स्थित सरकारी कर्मचारी भवन में संपन्न हुई। बैठक में कर्मचारियों की समस्याओं को, वित्तीय योजनाओं और भविष्य की गतिविधियों पर चर्चाएं की गई। बैठक में मुख्य अतिथि के रूप में उपस्थित केनरा बैंक के प्रबंधक पन्ने सयाना ने सरकारी कर्मचारियों को आवास निर्माण, अन्य व्यक्तिगत ऋण सुविधाएं और उच्च शिक्षा प्राप्त कर रहे बच्चों के लिए मिलने वाले छात्र ऋणों की जानकारी दी। उन्होंने बताया कि बैंक कर्मचारियों के हित में कई योजनाएं संचालित कर रहा है, जिनका लाभ सभी को उठाना बेहद आवश्यक है। बैठक में सचिव शंकर गौड़ा पाटिल और कोषाध्यक्ष सिंधलिंगा नरगट्टी, राज्य परिषद सदस्य मल्लिकार्जुन कोरबू, मानद अध्यक्ष बीएल घंटी, जिला सह सचिव विनोद चौहान, केनरा बैंक के प्रबंधक पन्ने सयाना सहित कई पदाधिकारी और सदस्य भी उपस्थित रहे। ನಾವು ಒಗ್ಗಟ್ಟಾಗಿದ್ರೆ ನಾವು ಎಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಕೂಡ ನಾವು ಪರಸ್ಪರ ಬೆಂಬಲಿಸಿ ನಾವು ಎಂಥ ಪರಿಸ್ಥಿತಿಯನ್ನು ಎದುರಿಸಬಹುದು. ಅದಕ್ಕೆ ಸಂಘದ ತಾವೇನು ಪದಾಧಿಕಾರಿಗಳಿಗೆ ಸದಸ್ಯರಿಗೆ ಮುಂದಿನ 5 ವರ್ಷಗಳಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇದ್ದು ಸಂಖ್ಯೆಯ ಎಲ್ಲ ಸದಸ್ಯರು ಕೂಡ, ಯಾಕಂದ್ರೆ ಸರ್ವಸಾಧಾರಣ ಹೆಚ್ಚಿನ ಪದಾಧಿಕಾರಿಗಳ ಸಭೆ ಎಲ್ಲ ಜಾಸ್ತಿ ಜನ ಭಾಗವಹಿಸಬೇಕಿತ್ತು. ಇನ್ನು ಜಾಸ್ತಿ ಸಂಖ್ಯೆ ನೌಕರರು ಭಾಗವಹಿಸಿ ನೌಕರರಿಗೆ ಸೌಲಭ್ಯಗಳ ಜೊತೆಗೆ ನೌಕರರಿಗೆ ಇನ್ನು ನಾವು ಸಂಘದ ವತಿಯಿಂದ ಏನೆಲ್ಲ ಕೊಡಲಿಕ್ಕೆ ಸಾಧ್ಯ ಅಂತ ಸಂಘ ಪರಿಶೀಲಿಸಿ ನೌಕರರ ಏಳಿಗೆ ಹಗಲಿನೂ ಕೂಡ ಶ್ರಮ ವಹಿಸಬೇಕು ಅಂತಕ್ಕಂಥದ್ದು ನನ್ನ ಒಂದು ಆಶಯ. ಆರೋಗ್ಯದ ದೃಷ್ಟಿಯಾಗಿರ್ಬೋದು, ನೌಕರರ ಮನೋವಿಕಾಸದ ಬೆಳವಣಿಗೆಗೆ, ನೌಕರರ ದೈನಂದಿನ ವೃತ್ತಿ ಕೌಶಲ್ಯ ಸ್ಕಿಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಟ್ರೈನಿಂಗ್ ಆಗಿರ್ಬೋದು, ಅಥವಾ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ಗಳನ್ನು ಮಾಡಿ ಅವರಿಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕ್ಲಾಸ್ಗಳನ್ನು ಮಾಡೋದಾಗಿರ್ಬೋದು. ಈ ರೀತಿ ಇವತ್ತೆಲ್ಲ ನೌಕರರು ನಾವು ಕೆಲಸದ ಒತ್ತಡದಲ್ಲೇ ಬರ್ತಾಯಿದ್ರು. ಬೆಳಿಗ್ಗೆ 8ರಿಂದ ರಾತ್ರಿ 8-10 ಗಂಟೆವರೆಗೆ ನಾವು ಮಷಿನ್ ತರ ಕೆಲಸ ಮಾಡೋದು. ಅದರಲ್ಲೂ ಕೂಡ ಕಂದಾಯ ಇಲಾಖೆಯಲ್ಲಿ ನಾವೆಲ್ಲ ನಮ್ಮ ವಿಲೇಜ್ ಅಕೌಂಟ್ ಆಗಿರ್ಬೋದು, ಆರ್ ಐ ಆಗಿರ್ಬೋದು, ಅವ್ರಿಗೆ ಕೆಲಸದ ಟೈಮೇ ಇಲ್ಲ. ಬೆಳಗ್ಗೆ 8ಕ್ಕೆ ಮನೆಬಿಟ್ಟು ಮನೆ ರಾತ್ರಿ 8 10 ಗೊತ್ತಿಲ್ಲ, ಯಾವಾಗ ವಿಷಯ ಇರ್ತಾರೆ ಗೊತ್ತಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಾವು ಒಬ್ಬರೆಲ್ಲ ಕೆಲಸ ಮಾಡಾಕ್ತೀವಿ. ಕೆಲಸ ಮಾಡಾಕ್ತಂದ್ರೆ ಕೆಲಸ ಮಾಡಬಾರದು ಅಂತ ನಾನು ಹೇಳ್ತಾ ಇಲ್ಲ. ಕೆಲಸದ ಜೊತೆಗೆ ಅದನ್ನೆಲ್ಲವನ್ನ ಅರಗಿಸ್ಕೊಳ್ತಕ್ಕಂಥದ್ದು. ಅರಗಿಸ್ಕೊಳ್ಳೋಕೆಲ್ಲ ಸಂಬಂಧಪಟ್ಟ ಜ್ಞಾನವನ್ನು ನಾವು ಕೊಡ್ಬೇಕು. ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ನಾವು ಸ್ಕಿಲ್ ಡೆವಲಪ್ಮೆಂಟ್ ಕ್ಲಾಸ್ ಮಾಡಬೇಕು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕ್ಲಾಸ್ಗಳನ್ನು ಮಾಡಿ ಅವುಗಳನ್ನ ಮಾಡಬೇಕು. ಈ ಸಂಘ ಎಲ್ಲ ಅಂತವನ್ನೆಲ್ಲ ಪರಿಗಣಿಸಿ ಅಲ್ಟಿಮೇಟ್ಲಿ ನಮ್ಮ ಸಂಘಗಳು ನೌಕರಿಗೋಸ್ಕರ, ನೌಕರರಿಗೆ ಎಲ್ಲ ಓವರ್ ಆಲ್ ನಾವು ಏನೇನು ಕೊಡ್ಲಿಕ್ಕೆ ಸಾಧ್ಯವೋ ಎಲ್ಲ ಕೊಡ್ಲಿಕ್ಕೆ ಸಂಘ ಪ್ರಯತ್ನ ಮಾಡಬೇಕು. ಆಮೇಲೆ ಕೆಲವೊಂದು ಕಡೆ ಬಿಜಾಪುರದಲ್ಲಿ ಅವಕಾಶ ಮಾತಾಡಿದೀನಿ. ಕಡೆಗೆ ದಾಸೋಹ ಒಂದು ಲೆಟರ್ ಮಾಡಿ ವಾಟ್ಸ್ಆಪ್ ಹಾಕಿದ್ದೀನಿ. ಅದರಲ್ಲೂ ಕಾಪಿ ನಾವು ಮಳವಾಡಲ್ಲಿ ಕೊಟ್ಟಿದ್ವಿ. ಅವ್ರಿಗೆ ಹೇಳತ್ತಿಲ್ಲ, ಇನ್ನೂ ಅವರು ನಮ್ಗೆ ನಮ್ಮ ಕಡೆಯಿಂದ ಕೂಡ ಡಿಪಾಸಿಟ್ ತಗೊಂಡಾಗ ಅದು ನಮ್ಗೆ ಇಂಡಿವಿಜುವಲ್ ಕೊಡ್ಬೇಕು. ಅದೇ ಸಂಘ ಕೂಡ ನಮ್ಮ ವೈಯಕ್ತಿಕ ಡಿಪಾಸಿಟ್ ನಾವು ವೈಯಕ್ತಿಕ ಕೊಟ್ಟಿವಿ. ವೈಯಕ್ತಿಕ ಡ್ರಾ ಮಾಡ್ಬೋದು ಸರ್. ನಾವು ಯಾರ ಈಗ ಸರ್ಕಾರ ಸೇ ಮಾಡ್ಕೊಂಡು ವಾಪಸ್ ಹೋಗ್ಬೇಕು. ಯಾವ ಸೊಸೈಟಿ ಮಾಡ್ತೀವಿ ಈಗ ಪ್ರೊಸೀಜರ್ ಸರ್. ಅದು ನಮ್ಮ ಕಡೆ ಇಸ್ಕೊಂಡು ನಿಮ್ ಕಡೆ ಕೊಡುವುದು ಈಗ ಮಾಡಾಕಂತ ಹೋಗೋದಿಲ್ಲ. ಅವ್ರು ತಾನು ನಮ್ ಕೈ ಕೊಡ್ತಾರೆ ಕೊಡ್ಬೋದು. ಅವರು ಏನೇನು ಖರ್ಚಾಗೆಲ್ಲ ಇಲೆಕ್ಷನ್ದಾಗ ಅದ ಮಧ್ಯದ ನಮಗಂತೂ ಡಿಟೇಲ್ ಆಗಿ ಗೊತ್ತಿಲ್ಲ. ಒಂದ್ಸಲ ದಶವತ್ಸರ ಇದ್ರು ನಮ್ಗ ಖರ್ಚಿನ ಕೊಡ್ಬೇಕಾಗಿತ್ತು, ಇಲೆಕ್ಷನ್ ಮಾಡಿರ್ತಾರೆ. ಆಯ್ತು ಸರ್, ಕೊಡಿದ್ರೆ ನಮ್ಗೆ ಡಿಟೇಲ್ ಕೊಡ್ರಿ, ವೋಚರ್ ಕೊಡ್ರಿ, ಅದ್ರ ಚರ್ಚೆ ಮಾಡಿ ಕೊಡುದು ನಮ್ಮ ಕೈ ಕೊಡೋಣ. ಅದ್ರಾಗ ಮಾಡ್ತಿಲ್ಲ. ಈ ರೆಮ್ಯುನೇಷನ್ ಬಹಳ ಸಹ ಹಂಗ ಚರ್ಚೆ ಮಾಡತ್ತೀವಿ. ಲಾಸ್ಟ್ ಟೈಮ್ ನಾವೆಲ್ಲ ಪದಾಧಿಕಾರಿಗಳು ಇಲ್ಲೇ ಮಾಡಿ ಈ ಕಡೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಗಿದ್ರೆ ಅದೊಂದು ಬಂಡವಾಳ ನಡೆಯಾಗಿ ಇಲ್ಲೇ ಜಮಾ ಮಾಡ್ತಾರೆ. ಅದಷ್ಟು ಬಿಟ್ರೆ ಸರ ನಮ್ಮಲ್ಲಿ ಏನು ಸದಸ್ಯತ್ವ ಶುಲ್ಕ ಕಟಾವಣೆ ಆಗೈತಿ ಜನವರಿ ಫೆಬ್ರವರಿಯಾಗ. ಆ ಕಟಾವಣೆ ಆದ್ರೂ ನೇರವಾಗಿ ಕೇಂದ್ರ ಸಂಘಕ್ಕೆ ಜಮಾ ಆಗಿರುತ್ತೆ. ಇವತ್ತೇನು ನಾವು ಸಭೆ ಮಾಡತ್ತೀವಿ, ಇವತ್ತು ಜಮಾ ಖರ್ಚೆಲ್ಲ CID ರಿಪೋರ್ಟ್ ಇವತ್ತು ನಿಮ್ ಸಂಘದಾಗ ಮಂಡಿಸಿದ್ದು. ಈ ರಿಪೋರ್ಟ್, ಕ್ಯಾಶ್ ಬುಕ್, ಇವತ್ತಿನ AGM ಮೀಟಿಂಗ್ CA ರಿಪೋರ್ಟ್ ಎಲ್ಲವೂ ಬೆಂಗಳೂರು ತರ ಹೋಗಿ ರಾಜ್ಯಾಧ್ಯಕ್ಷರಿಗೆ ಇದನ್ನ ತೋರಿಸಿ ಅವರನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರ ಸಹಿ ಮಾಡಿದಾಗ ಅದನ್ನ 50% ನಮಗೆ ಬರುತ್ತೆ ಸರ್. ಅದೇ 25 days of the salary, 30 lakhs of the personal.
ಹೌಸಿಂಗ್ ಲೋನ್ ಮನೆ ಕಟ್ಟಲಿಕ್ಕೆ ಇರೋ ಸೈಟ್ ಮೇಲೆ ಮನೆ ಕಟ್ಟಲಿಕ್ಕೆ ಇಲ್ಲ ಸೈಟ್ ಕೊಂಡು ಮನೆ ಕಟ್ಟಲಿಕ್ಕೆ ಇಲ್ಲ ಕಟ್ಟಿರೋ ಮನೆ ತಗೊಳ್ಳಿಕ್ಕೆ. ಅದಲ್ಲದೆ ವೆಹಿಕಲ್ ಲೋನ್ ಇತರ ಹಲವಾರು ಲೋನ್ ಆಪ್ಷನ್ಸ್ ಇರುತ್ತೆ. ಇದು ಎಂಪ್ಲಾಯೀಸ್ ತುಂಬಾ ಸರಿ ನಾವು ಪರ್ಸನಲ್ ಲೋನ್ ತಗೊಂಡಾಗ ಜಾಮೀನು ಕೊಡಬೇಕು, ಬೇರೆ ಎಂಪ್ಲಾಯ್ ಜಾಮೀನು ಹಾಕಬೇಕು ಅಂತ. ಈಗ ಆ ತರ ಇಲ್ಲ, ನಿಮ್ಮ ಸ್ಪೌಸ್ ಜಾಮೀನು ಹಾಕೋದು ಪರವಾಗಿಲ್ಲ, ಬೇರೆ ಎಂಪ್ಲಾಯ್ ಜಾಮೀನು ಹಾಕೋ ಅವಶ್ಯಕತೆ ಇಲ್ಲ. ನಮ್ಮ ಕೆನರಾ ಬ್ಯಾಂಕ್ ಕಡೆಯಿಂದ ಪರ್ಟಿಕ್ಯುಲರ್ಲಿ ಸ್ಯಾಲರಿ ಕ್ಲಾಸ್ಗೆ, ನಾನು ಕೂಡ ಒಬ್ಬ ಸ್ಯಾಲರಿ ಕ್ಲಾಸ್, ಸೊ ವಿ ಅಂಡರ್ಸ್ಟ್ಯಾಂಡ್ ದ ಪೇ. ಇಷ್ಟು ಸ್ಕೀಮ್ಸ್ ಕೆನರಾ ಬ್ಯಾಂಕ್ ಇದೆ. ಇದೇ ತರ ಯಾರು ಕೃಷಿ ಮಾಡ್ತಿದ್ರೆ ಕೃಷಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇಂಟ್ರೆಸ್ಟ್ ಪೇಮೆಂಟ್ ಬರುತ್ತೆ 4% ನಿಮಗೆ ನೆಟ್ ಇಂಟ್ರೆಸ್ಟ್ ರೇಟ್ 4% ಆಗುತ್ತೆ. ತುಂಬಾ ಜನ ತಪ್ಪು ಸದಸ್ಯರ ಮಹಾಸಭೆಯನ್ನು ಮಾನ್ಯ ಅಧ್ಯಕ್ಷರಾದಂತಹ ಅವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾದ ಸಮಿತಿ ಸಭೆಗಳನ್ನ ಕಾರ್ಯಕಾರಿ ಸಭೆಯನ್ನ ಮಾಡಿದ್ದೀವಿ. ಕೆಲವೊಂದು ಸಭೆಯಲ್ಲಿ ಒಂದೊಂದು ವಿಷಯಗಳ ಬಗ್ಗೆ ಚರ್ಚಿಸಿ ಸಂಘದ ಚುನಾವಣೆ ನಡೆಸತಕ್ಕಂತಹ ಚುನಾವಣಾಧಿಕಾರಿಗಳಿಗೆ ಗೌರವಧನ ನೀಡುವುದಾಗಿ ಸಮಿತಿಯನ್ನ ಸಭೆಯಲ್ಲಿ ಕ್ರೀಡಾಪಟ ರಾಜ್ಯ ಕ್ರೀಡಾಪಟ ಭಾಗವಹಿಸಿದಂತಹ ನಮ್ಮ ನೌಕರರಿಗೆ ಅವರಿಗೆ ಪ್ರೋತ್ಸಾಹ ನೀಡುವುದಾಗಿ ದೇಹದಾನ ರಕ್ತದಾನ ಒಂದು ಬಗ್ಗೆ ಇದರ ಬಗ್ಗೆ ನಾವು ಶಿಬಿರಗಳನ್ನು ಹೇಗೆ ಏರ್ಪಡಿಸಬೇಕು, ಸಾರ್ವಜನಿಕರಿಗೆ ಇದರಿಂದ ಪ್ರಯೋಜನ ಅಥವಾ ಬಗ್ಗೆ ನಾವು ಆಗಿರುವಂತ ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚಿಸಿದ ಅಧಿಕಾರಿಗಳ ಒಂದು ಎಲ್ಲ ಮಾಹಿತಿಯನ್ನು ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ನಾವು ಸುಮಾರು ಎಲ್ಲ ಬ್ಯಾಂಕ್ಗಳಿಗೆ ಇನ್ಫಾರ್ಮೇಶನ್ ಮಾಡಿದ್ದು ಆರೋಗ್ಯ ಸಿಬ್ಬಂದಿಗಳಿಂದ ನಮ್ಮ ಇಲಾಖೆಯಲ್ಲಿ ಇರತಕ್ಕಂಥ ಸಾಕಷ್ಟು ಸುಮಾರು 1450 ರೋಗಗಳು ಅದಕ್ಕೆ ಆಯುಷ್ಮಾನ್ ಮತ್ತು ಆರೋಗ್ಯ ಕರ್ನಾಟಕ ಒಂದು ದೊಡ್ಡ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಹಾಗೂ KPL ಮತ್ತು EPL ಅಷ್ಟೇ ಅಲ್ಲ ಸಾರ್ವಜನಿಕರು ಸಹಿತ ಈ ಒಂದು ಆರೋಗ್ಯ ಕರ್ನಾಟಕದ ವತಿಯಿಂದ ಸುಮಾರು BPL ಕಾರ್ಡ್ ಬಗ್ಗೆ 5 ಲಕ್ಷದವರೆಗೆ ಒಂದು ವರ್ಷಕ್ಕೆ ವೈದ್ಯಕೀಯ ವೆಚ್ಚವನ್ನು ಭರಿಸತಕ್ಕಂಥ ಒಂದು ಉಚಿತವಾದಂಥದ್ದು. ಆಮೇಲೆ APL ಗಳಿಗೆ 30% ಬೆನಿಫಿಷಿಯಲ್ ತುಂಬಬೇಕು, 70% ಬೆನಿಫಿಷಿಯಲ್ ತುಂಬದ 30% ಸರ್ಕಾರ ವೈದ್ಯಕೀಯ ವೆಚ್ಚವನ್ನು ಭರಿಸತಕ್ಕಂಥ ಒಂದು ಮಹಾನ್ ಸಹಿತ ತಮ್ಮೆಲ್ಲರಿಗೂ ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಮಾಡಿಸಲಾಗಿದೆ. ಹೀಗಾಗಿ ಇದಕ್ಕೆ ಬರತಕ್ಕಂಥ ಖರ್ಚು ವೆಚ್ಚಗಳನ್ನ ನಮ್ಮ ಖಜಾಂಚಿಯವರು ಅದರ ಬಗ್ಗೆ ಮಾಹಿತಿಯನ್ನು